Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 4.3ರಲ್ಲಿ ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ. ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದು ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಅದರಲ್ಲಿ ಮೊದಲೇ ಪ್ರಶ್ನೆ 2x² ಪ್ಲಸ್ kx ಪ್ಲಸ್ 3 ಅಂತ ಐತೆ. ಇದನ್ನು ಹೇಗೆ ಬಿಡಿಸೋಣ? ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನೈತಿ? ax² ಪ್ಲಸ್ bx ಪ್ಲಸ್ c ಅಂತನ. bx ಪ್ಲಸ್ c ಈಸ್ ಈಕ್ವಲ್ ಟು 0 ಈ ರೂಪದಲ್ಲೇ ಐತಿ, ಹೌದಾ? ಹಾಗಾದರೆ ಇಲ್ಲಿ a ಬೆಲೆ ಎಷ್ಟಾಯ್ತು? 2, b ಬೆಲೆ k, c ಬೆಲೆ 3. ವರ್ಗ ಸಮೀಕರಣವು ಎರಡು ಸಾಮಾನ್ಯ ಮೂಲಗಳನ್ನು ಹೊಂದಿದವು, ಹೌದಾ? ಹಾಗಾದರೆ ವರ್ಗ ಸಮೀಕರಣದ ಶೋಧಕದ ಸೂತ್ರ ಏನು? b² - 4ac b² - 4ac ಈಸ್ ಈಕ್ವಲ್ ಟು 0. ಬಿ ಅಂದರೆ ಬೆಲೆ ಎಷ್ಟೈತಿ? ಕೆನ, ಅದನ್ನು ಸ್ಕ್ವೇರ್ ಮಾಡ್ತೇನೆ. -4 ಇಂಟು ಎ ಬೆಲೆ 2, ಸಿ ಬೆಲೆ 3 ಈಸ್ ಈಕ್ವಲ್ ಟು 0. k² ಮೈನಸ್ 4 2 8, 8 3 24 ಈಸ್ ಈಕ್ವಲ್ ಟು 0. k² ಈಸ್ ಈಕ್ವಲ್ ಟು ಎಷ್ಟಾಯಿತು? -24ನ ಆರ್ ಎಚ್ ಕಡೆ ಹೋದರೆ +24. ಹಾಗಾದರೆ ಕೆ ಈಸ್ ಈಕ್ವಲ್ ಟು ಎಷ್ಟಾಯಿತು? ± √24. ಈ √24ನ ಹೇಗೆ ಹುಡ್ಕೋತೀರಾ? 6 4 24. ಕೆ ಈಸ್ ಈಕ್ವಲ್ ಟು ± 4 6 24. ಈ 4ರ ವರ್ಗಮೂಲ ಏನು? 2 ± 2√6. ಕೆ ಈಸ್ ಈಕ್ವಲ್ ಟು 2√6, ಹೌದಾ? ಹಾಗಾದರೆ ಕೆ ಬೆಲೆ ಸಿಕ್ಕು. ಕೆ ಈಸ್ ಈಕ್ವಲ್ ಟು +2√6 ಮತ್ತೊಂದು ಕೆ ಈಸ್ ಈಕ್ವಲ್ ಟು -2√6. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿರಿ. kx ಇಂಟು x - 2 ಪ್ಲಸ್ ಆರ್ ಈಸ್ ಈಕ್ವಲ್ ಟು 0 ಅಂತ ಐತಿ, ಹೌದಾ? ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನು? ax² ಪ್ಲಸ್ bx ಪ್ಲಸ್ c bx ಪ್ಲಸ್ c ಈಸ್ ಈಕ್ವಲ್ ಟು 0. ನಮಗೇನು ಕೊಟ್ಟಿದ್ದಾರೆ? kx ಇಂಟು x - 2 ಪ್ಲಸ್ 6 ಈಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ನೋಡ್ರಿ. ಇಲ್ಲಿ kx ಇಂಟು x - 2 ಪ್ಲಸ್ 6 ಈಸ್ ಈಕ್ವಲ್ ಟು 0 ಅಂತ ಐತಿ, ಹೌದಾ? kx ಇಂಟು x kx² ಮೈನಸ್ kx ಇಂಟು 2 2 kx ಪ್ಲಸ್ 6 ಈಸ್ ಈಕ್ವಲ್ ಟು 0. ಹಾಗಾದರೆ ಈ ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಹೋಲಿಸಿದ್ರಂದ್ರೆ ಎ ಬೆಲೆ ಎಷ್ಟಾಯಿತು? ಕೆ, ಬಿ ಬೆಲೆ -2k, ಸಿ ಬೆಲೆ 6. ಹಾಗಾದರೆ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದವು. ಹಾಗಾದರೆ ವರ್ಗ ಸಮೀಕರಣ ಶೋಧಕದ ಫಾರ್ಮುಲಾ ಏನೈತಿ? b² - 4ac ಈಸ್ ಈಕ್ವಲ್ ಟು 0ನ. ಇಲ್ಲಿ ಬಿ ಬೆಲೆ ಎಷ್ಟೈತಿ? -2k. ಇದನ್ನೇನು ಮಾಡೋದು? ವರ್ಗಗೊಳಿಸಬೇಕು. -4 ಇಂಟು ಎ ಬೆಲೆ ಕೆ, ಸಿ ಬೆಲೆ 6 ಈಸ್ ಈಕ್ವಲ್ ಟು 0. ಮೈನಸನ್ನು 2 ಸರಿ ಗುಣಿಸಿದ್ರಂದ್ರೆ ಪ್ಲಸ್ ಬರುತ್ತೆ. 2ನ್ನು 2 ಸರಿ ಗುಣಿಸಿದ್ರೆ 4, ಕೆನ 2 ಸರಿ ಗುಣಿಸಿದ್ರೆ k² ಮೈನಸ್ 6 4 24k ಈಸ್ ಈಕ್ವಲ್ ಟು 0. 4k² ಈಸ್ ಈಕ್ವಲ್ ಟು 24k. k² ಈಸ್ ಈಕ್ವಲ್ ಟು 24k ಡಿವೈಡೆಡ್ ಬೈ 4. ಇಲ್ಲಿ ನೋಡಿರಿ, 1k ಇದೊಂದು ಕೆ ಹೋಗುತ್ತಾ? 4 1 4 6 24. ಹಾಗಾದರೆ ಕೆ ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು? 6. ಆದರೆ ಕೆ ಬೆಲೆ ಕೆ ಈಸ್ ಈಕ್ವಲ್ ಟು 6. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಮೂರನೇ ಪ್ರಶ್ನೆ ಏನಿದೆ ನೋಡಿರಿ. 8 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಐತಿ ಪ್ರಶ್ನೆ, ಹೌದಾ? ಏನು ಕೊಟ್ಟಿದ್ದಾರೆ ಪ್ರಶ್ನೆ ಒಳಗೆ? ಒಂದು ಆಯತಾಕಾರದ ಮಾವಿನ ತೋಪ ಐತೆ ಅಂತ, ಹೌದಾ? ಇದೊಂದು ಮಾವಿನ ತೋಪ ಅಂತ ಅನ್ಕೊಳ್ಳೋಣ.
ಏನಾಯ್ತಂತ ವಿಸ್ತೀರ್ಣ ಅಂದರೆ ಇದರ ವಿಸ್ತೀರ್ಣ ಎಷ್ಟೈತಂತ 800 ಮೀಟರ್ ಸ್ಕ್ವೇರ್ ಐತಿ ಅಂತ ಹೇಳಿದ್ದಾರೆ. ಉದ್ದ ಅಗಲದ 2ರಷ್ಟು ಐತಿ ಅಂತ ಹೇಳಿದ್ದಾರೆ. ಉದ್ದ ಎಷ್ಟೈತಂತ, ಇದು ಅಗಲವನ್ನು ಎಕ್ಸ್ ಅಂತ ಅನ್ಕೊಳ್ಳೋಣ. ಅಗಲ ಎಕ್ಸ್ ಆದ್ರಂದ್ರೆ ಉದ್ದ ಏನಾಗೈತಂತ ಅದ್ರ 2ರಷ್ಟು ಐತಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಏನಾದರೂ ನಿರ್ಮಿಸೋಕೆ ಸಾಧ್ಯ ಆದ್ರಂದ್ರೆ ಇದರ ಉದ್ದ ಮತ್ತು ಅಗಲಗಳು ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಕ್ವಶನ್ ಏನಂತ ಅರ್ಥ ಆಯ್ತು, ಅದನ್ನ ಹೇಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ. ಈಗ ಇಲ್ಲಿ ನೋಡ್ರಿ, ಇದರೊಳಗೆ 2 ಕ್ವಶನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಒಂದು ಆಯತಾಕಾರದ ಮಾವಿನ ತೋಪವನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಸಾಧ್ಯ ಆದ್ರಂದ್ರೆ ಯಾಕೆ ಅನ್ನೋದನ್ನು ರೀಸನ್ ಬರಬೇಕು. ಹೌದಂದ್ರೆ ಅದಕ್ಕೇನು ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಾಧ್ಯ ಆಗುತ್ತಾ? ಹೌದಾ? ಹೌದು. ಉದ್ದವು ಅಗಲದ 2ರಷ್ಟು ಇರುವ ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯ. ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ ಇಲ್ಲಲ್ಲೇ. ಹಾಗಾಗಿ ನಿರ್ಮಿಸಲು ಸಾಧ್ಯವಾಗೈತಿ, ಸಾಧ್ಯ. ನೆಕ್ಸ್ಟ್ ಏನಂತ ಹೇಳಿದಾರ, ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. ಹೌದು ಅಂತ ಹೇಳಿದ್ವಿ. ಹಾಗಾದ್ರೆ ನಾವೇನು ಕಂಡುಹಿಡಿಬೇಕು? ನೆಕ್ಸ್ಟ್ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಬೇಕು. ಆಯತಾಕಾರದ ಮಾವಿನ ತೋಪದ ಅಗಲ ಏನು ಅನ್ಕೊಳ್ಳೋಣ, ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಆಯತಾಕಾರದ ಮಾವಿನ ತೋಪದ ಉದ್ದ ಏನಾಗೈತಿ? ಉದ್ದವು ಅಗಲದ 2ರಷ್ಟು ಐತಿ ಅಂತ ಹೇಳ್ಯಾರ. ಉದ್ದವು ಅಗಲದ 2ರಷ್ಟಿದೆ. 2ರಷ್ಟಿದೆ ಅಂದರೆ ಏನು ಮೀನಿಂಗು? ಎಲ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 2x. ಹಾಗಾದ್ರೆ ಆಯತಾಕಾರದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ಆಯತಾಕಾರದ ವಿಸ್ತೀರ್ಣ ಎಷ್ಟೈತ್ರಿ? 800 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಯತಾಕಾರದ ವಿಸ್ತೀರ್ಣದ ಫಾರ್ಮುಲಾ ಏನು? ಉದ್ದ ಇಂಟು ಅಗಲನ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 800 ಮೀಟರ್ ಸ್ಕ್ವೇರ್. ಹೌದಾ? ಎಲ್ ಅಂದರೆ ಎಷ್ಟು? 2x ಪ್ಲಸ್ ಬಿ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 800. 2x ಇಂಟು ಎಕ್ಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 800. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 800 ಡಿವೈಡೆಡ್ ಬೈ 2. 2 ಒಂದಲೇ 7 4 8 2 ಪೂಜಿ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 400. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು? √400. ಹಾಗಾದ್ರೆ 400ರ ವರ್ಗಮೂಲ ಎಷ್ಟು? 20 ಪ್ಲಸ್ ಆರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 20. ಹಾಗಾದರೆ ಎಕ್ಸ್ ಬೆಲೆ ಸಿಕ್ಕು +20, ಇನ್ನೊಂದು ಎಕ್ಸ್ ಬೆಲೆ -20. ಆದ್ದರಿಂದ ಆಯತಾಕಾರದ ಅಗಲ ಎಷ್ಟಂತ ಏನಂತ ಅಂದ್ಕೊಂಡಿದ್ವಿ ನಾವು? ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಹಾಗಾದ್ರೆ ಆಯತಾಕಾರದ ಮಾವಿನ ತೋಪದ ಅಗಲ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿತ್ತು? 20 ಮೀಟರ್. ಆಯತಾಕಾರದ ಮಾವಿನ ತೋಪದ ಉದ್ದ 2x. 2x ಇಸ್ ಈಕ್ವಲ್ ಟು 2 ಇಂಟು 20 ಎಷ್ಟಾಯಿತು? 22 40 ಮೀಟರ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ? ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ 20 ವರ್ಷಗಳಾಗಿವೆ.
4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿತ್ತು. ಕ್ವಶನ್ ಅರ್ಥ ಆಯ್ತು ರೀ? ಇಬ್ಬರು ಸ್ನೇಹಿತರದಾರಂತ, ಅವ್ರು ಇಬ್ಬರು ಕೂಡಿಸಿದ್ರೆ ಎಷ್ಟಾಗುತ್ತಂತ 20 ವರ್ಷಗಳಾಗ್ತಾವಂತ. 4 ವರ್ಷದ ಹಿಂದೆ ಅವ್ರ ವಯಸ್ಸಿನ ಗುಣಲಬ್ಧ 48 ವರ್ಷಗಳಾಗಿದ್ದು ಅಂತ. ಹಾಗಾದ್ರೆ ಅವ್ರ ಈಗಿನ ವಯಸ್ಸು ಎಷ್ಟು ಅಂತ ನೋಡ್ಬೇಕು ನಾವೀಗ. ಹೌದಾ? ಈ ಥರ ಸನ್ನಿವೇಶ ಇರಕ್ಕೆ ಸಾಧ್ಯನಾ? ಹಾಗಾದ್ರೆ ಅದನ್ನು ನೋಡೋಣ. ಹೌದು ಅಲ್ಲೋ ಅಂತ ನೋಡೋಣ. ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಎಷ್ಟಂತ ಹೇಳಿದ್ದಾರೆ? 20 ವರ್ಷ ಅಂತ ಹೇಳಿದ್ದಾರೆ. ಮೊತ್ತವು 20 ವರ್ಷಗಳಾಗಿವೆ. 20 ವರ್ಷಗಳು. ಅವರಿಬ್ಬರ ಸ್ನೇಹಿತರ ಒಟ್ಟು ವಯಸ್ಸುಗಳ ಮೊತ್ತ ಎಷ್ಟೈತಂತ್ರಿ? 20 ವರ್ಷಗಳಾಗೈತಿ ಅಂತ ಹೇಳಿದಾರ. ಹಾಗಾದ್ರೆ ಒಬ್ಬನ ಈಗಿನ ವಯಸ್ಸು ಏನಾಗಿರ್ಲಿ? ಒಬ್ಬರ ಈಗಿನ ವಯಸ್ಸು ಏನಂತ ಅನ್ಕೊಳ್ಳೋಣ ನಾವು? ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಎಕ್ಸ್ ಆಗಿರಲಿ. ಇನ್ನೊಬ್ಬರ ಈಗಿನ ವಯಸ್ಸು ಒಬ್ಬರ ವಯಸ್ಸು ಎಕ್ಸ್ ಆದ್ರೆ ಇನ್ನೊಬ್ಬರ ವಯಸ್ಸು ಏನಾಗಿರ್ತೈತಿ? 20 ಮೈನಸ್ ಎಕ್ಸ್ ಆಗಿರಲಿ. 20 ಮೈನಸ್ ಎಕ್ಸ್ ಆಗಿರಲಿ. ಇವಾಗ ನೋಡ್ರಿ, ಇಲ್ಲೇ ಇಬ್ರು ಸ್ನೇಹಿತರದಾರ. ಹೌದಾ? ಇವರಿಬ್ರು ಏಜ್ ಕೂಡ್ಸಿದ್ರಂದ್ರೆ ಎಷ್ಟಾಗುತ್ತಂತ? 20 ವರ್ಷ ಆಗುತ್ತಾ ಅಂತ ಹೇಳಿದಾರೆ. ಹೌದಾ? ಹಾಗಾದ್ರೆ ನಾವೇನು ಅನ್ಕೊಳ್ತೀವಿ? ಇವರು ಒಬ್ಬರದು ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿವಿ. ಹಾಗಾದ್ರೆ ಇವ್ರದ್ದು ಎಷ್ಟಾಗುತ್ತಾ? ಈ 20ರೊಳಗೆ ಅಂದ್ರೆ ಇವರಿಬ್ರು ಕೂಡ್ಸಿದ್ರೆ 20 ಆಗುತ್ತಲ್ಲ, ಈ 20ರೊಳಗೆ ಇವ್ರು ಒಬ್ಬರದು ಕಳೆದ್ರಂದ್ರೆ ನಮಗೆ ಎಷ್ಟು ಸಿಗುತ್ತಾ? 20 ಮೈನಸ್ ಎಕ್ಸ್ ವರ್ಷಗಳಾಗಿರ್ತಾವ. ಇದು ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ 48 ವರ್ಷಗಳಾಗಿದ್ದು ಅಂತ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಲಬ್ಧ 48 ಆಗಿತ್ತು ಅಂತ ಹೇಳಿದಾರೆ. ಹೌದಾ? ಈಸ್ ಈಕ್ವಲ್ ಟು ಅನ್ರಿ. ಈಗ 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಲಬ್ಧ 48 ಆಗಿತ್ತು ಅಂತಂದ್ರೆ ಅವ್ರ ಈಗಿನ ವಯಸ್ಸು ಏನಂತಂದಿವಿ ನಾವು? ಎಕ್ಸ್ ಆಗಿರ್ಲಂದಿವ. ಹಿಂದೆ ಅಂದ್ರೆ ಏನು ಮಾಡಬೇಕು? ಮೈನಸ್ ಮಾಡ್ಬೇಕಾ? 4 ವರ್ಷದ ಹಿಂದೆ ಯಾರ್ದು? ಒಬ್ಬರ ಈಗಿನ ವಯಸ್ಸು. ಇನ್ನೊಬ್ಬರ ಈಗಿನ ವಯಸ್ಸು ಏನಾಗುತ್ತಾ? 20 ಮೈನಸ್ ಎಕ್ಸ್. 4 ವರ್ಷದ ಹಿಂದೆ ಅಂದ್ರೆ 4ನ ಅದರೊಳಗೆ ಕಳಿಬೇಕು. ಈಸ್ ಈಕ್ವಲ್ ಟು 48. ಈ ಸ್ಟೆಪ್ ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಮೈನಸ್ 4 ಇಂಟು 20ರೊಳಗೆ 4 ಕಳೆದ್ರೆ 16 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 48. ಇವಾಗ ಏನು ಮಾಡ್ತೀರಾ? ಎಕ್ಸನ್ನು ಒಂದ್ಸರಿ 16ಕ್ಕೆ ಒಂದ್ಸರಿ ಎಕ್ಸ್ಗೆ ಗುಣಿಸ್ರಿ. ಎಕ್ಸ್ ಇಂಟು 16 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 16 4 64 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎಕ್ಸ್ 4x ಈಸ್ ಈಕ್ವಲ್ ಟು 48. 16xಕ್ಕೆ 4x ಕೂಡಿಸಿದ್ರೆ 20x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 64. ಈ 48ನ್ನು ಎಲ್ ಎಚ್ ಎಸ್ ಕಡೆ ಹೋದ್ರೆ ಮೈನಸ್ 48 ಈಸ್ ಈಕ್ವಲ್ ಟು 0. 20x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 64ಕ್ಕೆ ಮೈನಸ್ 48 ಕೂಡಿಸಿದ್ರೆ ಎಷ್ಟಾಗುತ್ತಾ? ಮೈನಸ್ 112 ಈಸ್ ಈಕ್ವಲ್ ಟು 0. ಇವಾಗ ನನಗೇನು ಬೇಕು? ಎಕ್ಸ್ ಸ್ಕ್ವೇರ್ ಮೊದಲು ಬೇಕಾ? ಅದರ ಮೈನಸ್ ಎಕ್ಸ್ ಸ್ಕ್ವೇರ್ ಐತಿ, ನನಗೇನು ಬೇಕು? ಪ್ಲಸ್ ಬೇಕು. ಹಾಗಾಗಿ ಇದಕ್ಕೇನು ಮಾಡ್ತೀನಿ? ಮೈನಸನ್ನೇ ಗುಣಿಸ್ಬಿಡ್ತೀನಿ. ಅವಾಗ ಏನಾಗುತ್ತಾ? ಮೈನಸನ್ನು ಗುಣಿಸಿದ್ರಂದ್ರೆ ಎಕ್ಸ್ ಸ್ಕ್ವೇರ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 20x
ಪ್ಲಸ್ 112 ಈಸ್ ಈಕ್ವಲ್ ಟು 0. ಈ ಸ್ಟೆಪ್ ಹೆಂಗೆ ಬಂತು ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್ ಇದು ಯಾವ ಫಾರ್ಮ್ದಾಗೈತಿ? ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಫಾರ್ಮ್ದಾಗೈತಿ. ಹೌದಾ? ಹಂಗಂದ್ರೆ ಇಲ್ಲಿ ಎ ಬೆಲೆ ಎಷ್ಟೈತಿ? 1, ಬಿ ಬೆಲೆ -20, ಸಿ ಬೆಲೆ 112. ಹಾಗಾದರೆ ವರ್ಗ ಸಮೀಕರಣದ ಶೋಧಕದ ಫಾರ್ಮುಲಾ ಏನು? b² - 4ac ಈಸ್ ಈಕ್ವಲ್ ಟು 0ನ. ಹೌದಾ? ಇಲ್ಲೇ ಬಿ ಅಂದರೆ ಎಷ್ಟೈತಿ ಬೆಲೆ? -20, ಅದನ್ನು ಸ್ಕ್ವೇರ್ ಮಾಡ್ತೀನಿ. -4 ಇಂಟು ಎ ಬೆಲೆ 1, ಸಿ ಬೆಲೆ 112 ಈಸ್ ಈಕ್ವಲ್ ಟು 0. ಇಲ್ಲಿ ಮೈನಸನ್ನು 2 ಸರಿ ಗುಣಿಸಿದ್ರೆ ಪ್ಲಸ್ 20ನೇ 2 ಸರಿ ಗುಣಿಸಿದ್ರೆ 400 ಮೈನಸ್ 112 ಇಂಟು 4 448. 4 2 8, 4 1 4, 4 1 4 ಈಸ್ ಈಕ್ವಲ್ ಟು 0. 400 -448 ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ? -48 ಈಸ್ ಈಕ್ವಲ್ ಟು 0. ಹಾಗಾದರೆ b² - 4ac ಇದೇನಾಯ್ತು? ಲೆಸ್ ದೆನ್ 0 ಆಯ್ತಾ? ಹಾಗಾದರೆ ಇಲ್ಲಿ ಮೂಲಗಳು ಹೇಗಿರ್ತಾವು? ಊಹಾ ಮೂಲಗಳಾಗಿರ್ತಾವು. ಹಾಗಾದರೆ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಆದ್ದರಿಂದ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಅಂದ್ರೆ ಇಲ್ಲಿ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂದ್ರೆ ಇಲ್ಲಿ ಮೂಲಗಳು ಯಾವಾಗ ಹೊಂದಿರೋದಿಲ್ಲ? ಈ ಥರ ಸನ್ನಿವೇಶ ಇರಲಾರ್ದಾಗ ಆ ಥರ ಮೂಲಗಳು ಹೊಂದಿರೋದಿಲ್ಲ. ಹಾಗಂದ್ರೆ ನಮಗಿಲ್ಲಿ ಕ್ವಶನ್ದಾಗ ಏನು ಕೊಟ್ಟಿದ್ರು? ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶ ಇರಲು ಸಾಧ್ಯವೇ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಏನಂತ ಹೇಳ್ತೀವಿ ನಾವು? ಇಲ್ಲ. ಆದ್ದರಿಂದ ಈ ಮೇಲೆ ಕೊಟ್ಟಿರುವ ಸನ್ನಿವೇಶ, ಈ ಮೇಲೆ ನೀಡಿರುವಂತಹ ಅಥವಾ ಕೊಟ್ಟಿರುವಂತಹ ಸನ್ನಿವೇಶವಿರಲು ಸಾಧ್ಯವಿಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕದಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನ್ರಿ ಇದು? ಒಂದು ಉದ್ಯಾನವನ ಐತೆ ಅಂತ, ಇದೊಂದು ಉದ್ಯಾನವನ ಅಂತ ಅನ್ಕೊಳ್ಳೋಣ. ಹೌದಾ? ಈ ಉದ್ಯಾನವನದ ಸುತ್ತಳತೆ ಅಂದರೆ ABCD ಅಂತ ಅನ್ಕೊಳ್ಳೋಣ. ಇದೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತಂತ? 80 ಮೀಟರ್ ಐತಿ ಅಂತ ಹೇಳಿದ್ದಾರೆ. ಇದ್ರ ವಿಸ್ತೀರ್ಣ ಎಷ್ಟೈತಂತ? 400 ಮೀಟರ್ ಸ್ಕ್ವೇರ್ ಐತಿ ಅಂತ ಹೇಳಿದ್ದಾರೆ. ಈ ಥರ ನಿರ್ಮಿಸ್ಲಿಕ್ಕೆ ಸಾಧ್ಯನಾ? ಹೌದು, ಸಾಧ್ಯ ಆಗುತ್ತಾ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಯಿತು? ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಹೌದಾ? ಸಾಧ್ಯ ಆಗುತ್ತಾ? ಹೌದು ಅಂತ ಬರ್ಕೊಳ್ಳೋಣ. ಹೌದು, ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವಾಗುತ್ತಾ? ಹೌದು ಎಂದಾದರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಅದನ್ನ ಹೆಂಗೆ ಸಾಲ್ವ್ ಮಾಡೋಣ? ಆಯತಾಕಾರದ ಉದ್ಯಾನವನದ ಸುತ್ತಳತೆ ಎಷ್ಟೈತಿ? 80 ಮೀಟರ್ ಐತಿ. ಆಯತಾಕಾರದ ಉದ್ಯಾನವನದ ಮೀನ್ಸ್ ಗಾರ್ಡನ್, ಉದ್ಯಾನವನದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ನಮಗೆ? 80 ಮೀಟರ್ ಆಗುತ್ತಾ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಆಯತಾಕಾರದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು? 2 × L +
ಬಿ ಇಸ್ ಈಕ್ವಲ್ ಟು 80. ಹೆಂಗೆ ಬಂತು ಅನ್ನೋದು ಗೊತ್ತಾಗಬೇಕಲ್ಲ. ಇವನ್ನ 4 ಸೈಡು ಕೂಡಿಸ್ಬೇಕಾ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಅಂತ ಕೂಡಿಸ್ತೀರಾ. ಇಲ್ಲಿ ನೋಡ್ರಿ ಹೆಂಗೆ ಅನ್ನೋದು, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಇ ಪ್ಲಸ್ ಡಿ ಎ ಇವು 4 ಕೂಡಿಸ್ತೀರಾ. ಈ 4 ಸೈಡ್ ಕೂಡಿಸಿದಾಗ ಇಲ್ಲಿ ನೋಡ್ರಿ ಎ ಬಿನ ಆ್ಯಸ್ ಇಟ್ ಈಸ್ ಇಡ್ತೀನಿ, ಬಿ ಸಿನ ಆ್ಯಸ್ ಇಟ್ ಈಸ್ ಇಡ್ತೀನಿ, ಸಿ ಡಿ ಅಂತ ಇದ್ದಲ್ಲೇ ಏನು ಮಾಡ್ತೀನಿ, ಎ ಬಿ ಅಂತ ಹಾಕೋಬೋದಾ? ಎ ಬಿ ಪ್ಲಸ್ ಡಿ ಎ ಐತಿ, ಡಿ ಎ ಬದಲಿ ನಾನು ಏನು ಹಾಕೋತೀನಿ, ಬಿ ಸಿ ಅಂತ ಹಾಕೋತೀನಿ. ಹಂಗಂದ್ರೆ ಎಷ್ಟು ಟೈಮ್ ಎ ಬಿ ಅದಾವು? 2 ಟೈಮ್ ಎ ಬಿನ, ಪ್ಲಸ್ ಎಷ್ಟು ಟೈಮ್ ಬಿ ಸಿ ಅದಾವು? ಇಲ್ಲೇ 2 ಬಿ ಸಿನ. ಹಂಗಂದ್ರೆ ಈ 2 ಕಾಮನ್ ತೆಗಿತೀನಿ, ಎ ಬಿ ಪ್ಲಸ್ ಬಿ ಸಿನ. ಎ ಬಿ ಅಂದ್ರೇನು? ಉದ್ದನ ಹೆಂಗೆ ಗುರುತಿಸ್ತೀವಿ? ಎಲ್ ಅಂತನ. ಬಿ ಸಿ ಅಂದ್ರೆ ಅಗಲನ, ಅದನ್ನು ಬಿ ಅಂತ ಗುರುತಿಸ್ತೀವಿ. ಹೆಂಗೆ ಬಂತು ಅನ್ನೋದು ಗೊತ್ತಾಗ್ತಿದೆ ಸೂತ್ರ. 2 ಇಂಟು ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 80. ಇಲ್ಲಿ ನೋಡ್ರಿ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 2. 2 1 2 4 8 0. ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 40. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆಯತಾಕಾರದ ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಎಷ್ಟೈತಂತ್ರಿ? 400 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 400 ಮೀಟರ್ ಸ್ಕ್ವೇರ್ ಐತಿ. ಹಾಗಾದ್ರೆ ಆಯತಾಕಾರದ ವಿಸ್ತೀರ್ಣದ ಸೂತ್ರ ಏನ್ರಿ? ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 400. ಹಾಗಾದ್ರೆ ಆಯತಾಕಾರದ ಅಗಲ ಏನಾಗಿರಲಿ ಅಂದ್ಕೊಳ್ಳೋನು, ಆಯತಾಕಾರದ ಉದ್ಯಾನವನದ ಅಗಲವನ್ನ ಬಿ ಆಗಿರಲಿ ಅನ್ಕೊಳ್ಳೋಣ. ಬಿ ಆಗಿರಲಿ. ಆಯತಾಕಾರದ ಉದ್ಯಾನವನದ ಉದ್ದ ಏನಾಗಿರಲಿ ಅನ್ಕೊಳ್ಳೋನು. ಉದ್ದ ಏನಾಗುತ್ತಾ? ಅಗಲ ಬಿ ಆದ್ರಂದ್ರೆ ಈ ಉದ್ದ ಏನಾಗುತ್ತಾ? 40 ಮೈನಸ್ ಬಿನ, 40 ಮೈನಸ್ ಬಿ ಆಗಿರಲಿ. ಇದು ಹೆಂಗೆ ಬರ್ಕೊಂಡಿ ಅನ್ನೋದು ಗೊತ್ತಾಯ್ತು. 2 ಸೆಂಟೆನ್ಸನ್ನು ನೀವು ಸ್ಕಿಪ್ ಮಾಡಿ ಬರಿಬೋದು. ಎಲ್ ಅಂದ್ರೆ ಏನು? 40 ಮೈನಸ್ ಬಿ ಇಂಟು ಬಿ ಅಂದರೆ ಬಿನ ಈಸ್ ಈಕ್ವಲ್ ಟು 400. 40 ಇಂಟು ಬಿ, 40 ಬಿ ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ 400 ಈಸ್ ಈಕ್ವಲ್ ಟು 0ನ. ಈ 400 ಆರ್ ಎಚ್ ಎಸ್ ಒಳಗಿರೋ 400ನ್ನ ಎಲ್ ಎಚ್ ಎಸ್ ಕಡೆ ಹೋಯ್ದ್ರೆ ಮೈನಸ್ 400 ಈಸ್ ಈಕ್ವಲ್ ಟು 0 ಆಯ್ತು. ಇವಾಗ ಏನು ಮಾಡ್ತೀನಿ, ಇದಕ್ಕೆ ಮೈನಸ್ಲೆ ಗುಣಿಸ್ತೇನೆ. ಗುಣಿಸಿದಾಗ ಏನಾಗುತ್ತಾ? ಬಿ ಸ್ಕ್ವೇರ್ ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಆಗ್ತಾವೆ, ಮೈನಸ್ ಇದ್ದಿದ್ದೆಲ್ಲ ಪ್ಲಸ್ ಆಗ್ತಾವೆ. ಇದು ಮೈನಸ್ನಾಗ ಐತಿ, ಹಂಗಾರೆ ಪ್ಲಸ್ ಆಯ್ತು. ಇದು ಪ್ಲಸ್ದಾಗ ಐತಿ, ಮೈನಸ್ ಆಗುತ್ತಾ, ಮೈನಸ್ 40 ಬಿ. ಇದು ಮೈನಸ್ದಾಗ ಐತಿ, ಪ್ಲಸ್ 400 ಈಸ್ ಈಕ್ವಲ್ ಟು 0. ಇವಾಗ ಮೊದಲೇ ಪದ ಮತ್ತು ಕೊನೆ ಪದವನ್ನು ಗುಣಿಸ್ಬೇಕು. 1 ಇಂಟು 400 400 ಆಗುತ್ತಾ. ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನು ಬರಬೇಕು? ಮೈನಸ್ 40 ಬರಬೇಕು. ಹಂಗಂದ್ರೆ ಅವು 2 ಸಂಖ್ಯೆಗಳು ಯಾವವು? 20 ಇಂಟು 20 ಮಾಡ್ಬೋದಾ? 20 ಇಂಟು 20 400 ಆಗುತ್ತಾ. ಈಗ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನು ಬರ್ಬೇಕು ನಮಗೆ? ಮೈನಸ್ 40 ಬರಬೇಕು. ಹಾಗಾದ್ರೆ 2ಕ್ಕೆ ಏನು ಮಾಡ್ತೀನಿ? ಮೈನಸ್ ಅಪ್ಲೈ ಮಾಡ್ತೀನಿ. ಮೈನಸ್ 20 ಮೈನಸ್ 20 ಮೈನಸ್ 40. ಬಿ ಸ್ಕ್ವೇರ್ ಮೈನಸ್ 20 ಬಿ ಮೈನಸ್ 20 ಬಿ ಪ್ಲಸ್ 400 ಈಸ್ ಈಕ್ವಲ್ ಟು 0ನ. ನೆಕ್ಸ್ಟ್ ಇವನ್ನೆರಡು ಒಂದು ಗುಂಪು, ಇದನ್ನೆರಡು ಒಂದು ಗುಂಪು. ಇದರೊಳಗೆ ಏನು ಕಾಮನ್ ತೆಗಿತೀನಿ? ಬಿನ ಕಾಮನ್ ತೆಗಿತೀನಿ. ಬಿ ಕಾಮನ್ ತೆಗೆದ್ರೆ ಬಿ ಮೈನಸ್ 20. ಇದ್ರೊಳಗೆ ಮೈನಸ್ 20 ಕಾಮನ್ ತೆಗಿತೀನಿ. ಏನು ಉಳಿತೈತಿ? ಬಿ ಮೈನಸ್ 20 ಈಸ್ ಈಕ್ವಲ್ ಟು 0. ಇವಾಗ ಏನಾಗುತ್ತಾ? ಇಲ್ಲಿ ಇವು ಎರಡರಲ್ಲಿ ಏನು ಕಾಮನ್ ಬರ್ತಾವೆ? ಈಗ ಬಿ ಮೈನಸ್ 20 ಕಾಮನ್ ಬರುತ್ತಾ? ಇಂಟು ಉಳಿದಿರೋದು ಬಿ ಮೈನಸ್ 20 ಈಸ್ ಈಕ್ವಲ್ ಟು 0. ಇವನ್ನೆರಡೂ ಏನು ಮಾಡ್ತೀನಿ? 0ಕ್ಕೆ ಈಕ್ವೇಟ್ ಮಾಡ್ಕೊತೀನಿ. ಬಿ ಮೈನಸ್ 20 ಈಸ್ ಈಕ್ವಲ್ ಟು 0. ಬಿ ಮೈನಸ್ 20 ಈಸ್ ಈಕ್ವಲ್ ಟು 0. ಬಿ ಈಸ್ ಈಕ್ವಲ್ ಟು 20. ಬಿ ಈಸ್ ಈಕ್ವಲ್ ಟು 20. ಹಂಗಾದ್ರೆ ನಮಗೇನು ಸಿಕ್ತು? ಬಿ ಬೆಲೆ ಸಿಕ್ತು.
ಹಾಗಾದ್ರೆ ಇವಾಗ ಎಲ್ ಬೆಲೆ ಕಂಡುಹಿಡಿಯೋಣ. ನಮಗೇನು ಗೊತ್ತೈತಿ, ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 40 ಅಂತ ಗೊತ್ತೈತಿ. ಹಾಗಾದ್ರೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 40 ಆದ್ರಂದ್ರೆ ಬಿ ಬೆಲೆ ನಮಗೆ ಸಿಕ್ಕೈತಿ. ಈಗ ಎಲ್ ಪ್ಲಸ್ 20 ಇಸ್ ಈಕ್ವಲ್ ಟು 40. ಎಲ್ ಇಸ್ ಈಕ್ವಲ್ ಟು 40 ಮೈನಸ್ 20 ಆದರೆ ಎಲ್ ಬೆಲೆ ಸಿಕ್ತು 20. ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು 20 ಮೀಟರ್, ಬಿ ಇಸ್ ಈಕ್ವಲ್ ಟು 20 ಮೀಟರ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.